ಏಯ್ ಪ್ರದೀಪ, ನಿಂದು ಸ್ಪೀಡ್ ಜಾಸ್ತಿ ಆಯ್ತು ಅಂತ. ನನ್ನ ಸ್ಪೀಡೇ ನನ್ನ ಇಲ್ಲಿ ಕರ್ಕೊಂಡ್ಬಂದು ನಿಲ್ಸಿರೋದು. ಏಯ್ ಪ್ರದೀಪ, ನೀನು ಜಾಸ್ತಿ ಮಾತಾಡ್ತೀಯ. ನಾನು ಹೇಳಿದೆ, ನೀನು ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟೆ ಹಾಕಿದ್ದು ಹೇಳು ಅಂತ. ನನಗೂ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡು ತೀರೋಗ್ತಾರೆ. ₹1 ಕೂಡ ಕಷ್ಟನೇ. ನಾನು ಖಾಲಿ ಹೊಟ್ಟೆ ನೋಡಿದ್ದೀನಿ, ಖಾಲಿ ಜವಾಬ್ ನೋಡಿದ್ದೀನಿ, ಒಡೆದ ಹೃದಯ ನೋಡಿದ್ದೀನಿ, ಬೆನ್ನಿಗೆ ಚೂರಿ ಹಾಕೋರು ನೋಡಿದ್ದೀನಿ. ನನ್ನ ಸ್ನೇಹಿತರೆಲ್ಲ ಸ್ಪೀಡ್ ಅಂದರೆ ಎನ್ಫೀಲ್ಡಲ್ಲಿ ಅನ್ಕೊಂಡಿದ್ದಾರೆ. ನಾನು ಸ್ಪೀಡ್ ಅಂದರೆ ಫೀಲ್ಡಲ್ಲಿ ಅನ್ಕೊಂಡಿದ್ದೀನಿ. ಅವ್ರು ಎನ್ಫೀಲ್ಡರ್ ಸ್ಪೀಡ್ ಇರಲಿ, ನಾನು ಫೀಲ್ಡಲ್ಲಿ ಸ್ಪೀಡ್ ಇರ್ತೀನಿ. ಕೊನೆಗೂ ನಾನು ರಾಯಲ್ ಆಗಿ ಬದುಕ್ತೀನಿ. ನಮ್ಮ ಜೊತೆ ಇದೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು ಆಗಾಗ CM ಅವ್ರನ್ನ DCMನ ಭೇಟಿ ಮಾಡಿ ಒಂದಷ್ಟು ಮನವಿಗಳನ್ನ ಕೊಡ್ತಾನೆ ಇರ್ತಾರೆ. ಇವತ್ತು ಒಂದು ಮನವಿ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ. ಬಹಳ ಇಂಟ್ರೆಸ್ಟಿಂಗ್ ಜೊತೆಗೆ ಬಹಳ ಅರ್ಥಗರ್ಭಿತವಾದಂಥ ಒಂದು ಮನವಿ. ಆ ಮನವಿ ಏನು ಅಂತೇಳಿ ಪ್ರದೀಪ್ ಈಶ್ವರ್ ಅವ್ರನ್ನ ಕೇಳೋಣ. ಸರ್, ಇವತ್ತು CM ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ರ, ಸೊ ಏನು ಸರ್ ವಿಶೇಷತೆ? ಮೊದಲನೇದಾಗಿ, ಕರ್ನಾಟಕದಲ್ಲಿ ಸಾವಿರಾರು ಜನ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದಾರೆ. ಕಾರಣಾಂತರಗಳಿಂದ, ಅದು ಆಕ್ಸಿಡೆಂಟಿಂದನೋ, ಸ್ಯೂಸೈಡಿಂದನೋ, ನ್ಯಾಚುರಲ್ ಡೆತ್ತಿಂದನೋ ಭಾಳಷ್ಟು ಜನ ಮಕ್ಕಳು ತಂದೆ ತಾಯಿನ ಕಳ್ಕೊಂಡ ಮೇಲೆ ಅನಾಥರಾಗಿ ಅವ್ರ ಬದುಕನ್ನು, ಭವಿಷ್ಯವನ್ನು ಕಟ್ಕೊಳ್ಳೋದೇ ಕಷ್ಟ. ಅಂಥ ಸಾಲಿನಲ್ಲಿ ನಾನು ಒಬ್ಬ. ನನಗೂ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡು ತೀರೋಗ್ತಾರೆ. ಅದಾದ ಒಂದು 15-16 ಇಯರ್ಸ್ ನನ್ನ ಸ್ಟ್ರಗಲ್ ತುಂಬ ದೊಡ್ಡದಿತ್ತು. ಆ ಸಾಲಿನಲ್ಲಿ ಬಂದು ನಾನು ನಿಲ್ತೀನಿ. ಇವತ್ತು ಫೆಬ್ರವರಿ 8 ನನ್ನ ತಂದೆ ತಾಯಿಯ ಪ್ರೀತಿಗೆ ಸಾಕ್ಷಿಯಾಗಿ ಈ ಭೂಮಿಗೆ ನಾನು ಬಂದ ದಿನ. ತಮ್ಮದು ಅಂದರೆ ಹುಟ್ಟು ಹಬ್ಬ ಅಂತ. ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ಎಸ್, ಖಂಡಿತವಾಗೂ ಇಲ್ಲ. ನನಗೆ ಈ ಬರ್ತ್ಡೇನ ಆಡಂಬರವಾಗಿ ಆಚರಿಸ್ಕೋಬೇಕು ಅನ್ನೋದು ನನಗಿಲ್ಲ ಖಂಡಿತವಾಗೂ. ಅದಕ್ಕೆ ಇವತ್ತು ಎಲ್ಲೂ ಆಚರಿಸ್ಕೊಳ್ಳಿಲ್ಲ. ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಆಶೀರ್ವಾದ ಪಡೆದು, ನನ್ನ ಗುರುಗಳು MC ಸುಧಾಕರ್ ಸರ್ ಅವರ ಆಶೀರ್ವಾದ ಪಡೆದು ಮನವಿ ಸಲ್ಲಿಸಿದೆ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳ ಜವಾಬ್ದಾರಿಯನ್ನು ಸರ್ಕಾರನೇ ವಹಿಸಬೇಕು, ಸರ್ಕಾರನೇ ತಗೋಬೇಕು. ಮತ್ತು ಅವ್ರಿಗೆ ಉನ್ನತ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು. ಅಸ್ಯೂಮ್ ದಟ್ ಅಪ್ಪ ಅಮ್ಮ ಇಲ್ದಿರೋರ್ಗೆ ಒಂದು MBBS ಸೀಟ್ ತೊಗೊಂಡ ಗೌರ್ಮೆಂಟ್ ಕೋಟಾ ಅಲ್ಲಿ 59,000 ಕಾಲೇಜ್ ಫೀಸು, ತಿಂಗಳಿಗೊಂದು 3,000-4,000 ಅಂದರೆ 1.25 ಲಕ್ಷ ಬೇಕು. ಅಪ್ಪ ಅಮ್ಮ ಇಲ್ದಿರೋ ಮಕ್ಳಿಗೆ ಆ 1.25 ಲಕ್ಷನೂ ಸರ್ಕಾರನೇ ಬರೆಸಲಿ ಅಂತ. ಇಂಜಿನಿಯರಿಂಗು, LLB ಏನು ಮಾಡಿದ್ರು ಉನ್ನತ ಶಿಕ್ಷಣನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ. ಸರ್, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ₹1 ಕೂಡ ಕಷ್ಟನೇ. ನಾನು ಖಾಲಿ ಹೊಟ್ಟೆ ನೋಡಿದ್ದೀನಿ, ಖಾಲಿ ಜವಾಬ್ ನೋಡಿದ್ದೀನಿ, ಒಡೆದ ಹೃದಯ ನೋಡಿದ್ದೀನಿ, ಬೆನ್ನಿಗೆ ಚೂರಿ ಹಾಕೋರು ನೋಡಿದ್ದೀನಿ, ಕಾಲು ಎಳೆಸ್ಕೊಂಡಿದ್ದೀನಿ, ಅವಮಾನ ಆಗಿದ್ದೀನಿ, ಕಣ್ಣೀರು ಸುರಿಸಿದ್ದೀನಿ, ಒಂಟಿತನ, ನೀರವ ಮೌನ, ಅಭದ್ರತೆ ಏನೂ ಸಾಧಿಸಲಾಗುತ್ತಾ? ಆದರೆ ಡಿವೈನ್ ಇಂಟರ್ವೆನ್ಷನ್ ಅಂತಾರೆ, ದೇವರು ಮಧ್ಯ ಪ್ರವೇಶಿಸೋದು ಅಂತ. ನನ್ನ ವಿಚಾರದಲ್ಲಿ ಆ ಡಿವೈನ್ ಇಂಟರ್ವೆನ್ಷನ್ ಆಯಿತು. ಗೆದ್ದೆ, ಪರಿಶ್ರಮ ಇಟ್ಟೆ, ಗೆದ್ದೆ, MLA ಆದೆ, ಈಗ ಜನಸೇವೆ ಮಾಡ್ತಿದ್ದೀನಿ. ನನಗಿರೋ ದೈವಬಲ ಎಲ್ಲ ಮಕ್ಕಳಿಗೂ ಇರುತ್ತೋ ಇಲ್ವೋ ಅನ್ನೋ ಭಯ ನಂದು. ಆ ಕಾರಣಕ್ಕೆ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಸರ್ಕಾರ ಜವಾಬ್ದಾರಿ ತೊಗೋಬೇಕು ಅಂತ ಮನವಿ ಸಲ್ಲಿಸಿದ್ದೀನಿ. ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ಕೇಳಿದ್ದಾರೆ. ತಗೊಂಡು ಯಾವ ಥರ ಅವ್ರಿಗೇನು ಸ್ಪೆಷಲ್ ಸ್ಕಾಲರ್ಶಿಪ್ ಕೊಡ್ಬೋದಾ, ನಾಳೆ BCM ಹಾಸ್ಟೆಲ್ಸಲ್ಲಿ ನಾನು ಬ್ರೀಫ್ ಮಾಡಿದ್ದೀನಿ ಸರ್. BCM ಹಾಸ್ಟೆಲ್ಸಿಂದ ಹಿಡಿದು ಪ್ರತಿಯೊಂದು ಆ ಮಕ್ಕಳಿಗೆ ಯಾವ ಥರ ರಿಸರ್ವೇಷನ್ ಒದಗಿಸ್ಬೋದು ಅಂತ ಹೇಳಿದ್ದೀನಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟ್ಸ್ ಕೊಡ್ತೀನಿ ಸರ್. ಓಕೆ ಸರ್, ಹುಟ್ಟು ಹಬ್ಬದ ದಿನ ಕೆಲವರಿಗೆ ಸಾರ್ಥಕತೆ ಇರುತ್ತೆ, ಏನೋ ನಾನೊಂದು ಸಾಧನೆ ಮಾಡಿದೆ ಅಂತೇಳಿ. ಇನ್ನು ಕೆಲವ್ರಿಗೆ ಆಗಿರಲ್ಲ, ಮುಂದೆ ಸಾಧನೆ ಮಾಡೋಣ ಅನ್ನೋದು ಇರುತ್ತೆ. ತಮಗೆ ಸಾರ್ಥಕತೆ ಅನ್ನೋದು ಏನು ಅನಿಸುತ್ತೆ ಸರ್? ಸಾರ್ಥಕತೆ ಅಂತ ಅನಿಸುತ್ತಾ? ಕಳೆದ 1 ವರ್ಷದಿಂದ ನನ್ನ ಲೈಫಲ್ಲಿ ತುಂಬ ಸಾರ್ಥಕತೆ ಅಂತ ಅನ್ನಿಸ್ತಿದ್ದಾರೆ. ರೀಸನ್, ನಾನು MLA ಗೆದ್ದೆ. ಒಂದು ಕಾಲದಲ್ಲಿ ನನ್ನ ಬದುಕನ್ನು ನಾನು ಕಟ್ಕೊಳ್ಳೋದೇ ಕಷ್ಟ ಇತ್ತು. ಬಟ್ ಈಗ 2.5 ಲಕ್ಷ ಜನರ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇದೆ. ಅವ್ರ ಕಷ್ಟ ಸುಖ ಸ್ಪಂದನೆ. ನಾನು ಗೆದ್ದ ಮೇಲೆ ಆ್ಯಂಬುಲೆನ್ಸ್ ಕೊಟ್ಟೆ, ಮಕ್ಕಳಿಗೆ ಬಟ್ಟೆ ಕೊಟ್ಟೆ. ಈಗ ಅಂಗನವಾಡಿ ಮಕ್ಕಳಿಗೆ 5,500 ಜನ ಮಕ್ಕಳಿಗೆ ಬಟ್ಟೆ ಕೊಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಟ್ಟೆ. ಇಂಜಿನಿಯರಿಂಗ್ ಮೆಡಿಕಲ್ ಓದೋರಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಈಗಾಗಲೇ ಕೆಲವರಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಇನ್ನೂ ಒಂದಷ್ಟು ಜನ ಇದ್ದರೆ ಅದನ್ನು ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಇದೆಲ್ಲ ದುಡ್ಡು ಜಾಸ್ತಿಯಾಗಿ ಖಂಡಿತವಾಗೂ ಮಾಡ್ತಿಲ್ಲ. ಇವತ್ತು ನನ್ನ ಕಾರ್ ಮೇಲೆ EMI ಇದೆ, ನನ್ನ ಮನೆ ಮೇಲೆ EMI ಇದೆ, ಬ್ಯಾಂಕಲ್ಲಿ EMIಗಳು ಕಟ್ಟಕ್ಕೆ ನಾನು ಒದ್ದಾಡ್ತಿದ್ದೀನಿ. ಇದೆಲ್ಲ ನಾನೇನು ಆಗಕ್ಕೆ ಮಾಡ್ತಿಲ್ಲ. ನನಗೆ ಒಳ್ಳೇದು ಮಾಡಿದ್ದಾರೆ.
ನಾನು ಮಾಡ್ತಾಯಿದ್ದೀನಿ. ನನಗೆ ಒಳ್ಳೇದು ಮಾಡಬೇಕು ಅನ್ನಿಸ್ತು. ನನಗೆ ಜಾಸ್ತಿ ಪೊಲಿಟಿಕಲ್ ಇಂಟೆನ್ಷನ್ಸ್ ಇಲ್ಲ. ನಾವೆಲ್ಲ ಡಿವೈನ್ ಇಂಟರ್ವೆನ್ಷನ್ ಅಂತೀವಲ್ಲ, ದೇವರ ಆಶೀರ್ವಾದದಿಂದ ಗೆದ್ದವರು ಅಷ್ಟೆ. ಒಂದು ಅವಕಾಶ ಸಿಕ್ಕಿದೆ, ಯಶಸ್ವಿಯಾಗಿ ಪ್ರೂವ್ ಮಾಡ್ತೀವಿ. ಮಿಕ್ಕಿದ ದೈವ ಬಲ. ಡೆಸ್ಟಿನಿಗಿಂತ ದೊಡ್ಡವನು ಯಾವನು? 17 ಸರ್ವೆ ರಿಪೋರ್ಟ್ಸ್ ನಾನು ಸೋಲ್ತೀನಿ ಅಂತ ಹೇಳಿದ್ರು ಗೆದ್ಕೊಂಡು ಆಚೆ ಬರಲಿಲ್ವ? ಡೆಸ್ಟಿನಿ ಎಲ್ಲ ಭಗವಂತ ಬರೆದು ಇಟ್ಟಿರ್ತಾನೆ, ನಾವು ಆಟ ಆಡ್ತಿರ್ತೀವಿ ಅಷ್ಟೇ. ಆತನೇ ಫಿಕ್ಸ್ಡ್, ನೆಕ್ಸ್ಟ್ ಏನೇನು ಆಗಬೇಕೆಲ್ಲ ಡಿಸೈಡ್ ಮಾಡಿರ್ತಾನೆ ಅಷ್ಟೇ. ಡೆಸ್ಟಿನಿ ದೊಡ್ಡದು ಸರ್. ಸರ್, ಹುಟ್ಟುಹಬ್ಬದ ದಿನ ಭಾಳಷ್ಟು ತಮ್ಮ ಕೆಲಸ ಕಾರ್ಯಗಳಿರುತ್ತೆ, ನಾವು ಜಾಸ್ತಿ ತೊಂದರೆ ಕೊಡೋದಿಲ್ಲ. ಕೊನೆ ಪ್ರಶ್ನೆ ಸರ್, ಈಗ ಪ್ರತಿ ವರ್ಷ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ರೆಸೊಲ್ಯೂಷನ್ನು, ಮುಂದಿನ ವರ್ಷಕ್ಕೆ ಹಿಂಗಾಗಬೇಕು ಈ ಥರ ಕೆಲವರು ಇಟ್ಕೊಂಡಿರ್ತಾರೆ. ತಮ್ಮದೇನಾದ್ರು ಆ ಥರ ಇದೆಯಾ ಸರ್? ಈ ಹುಟ್ಟುಹಬ್ಬಕ್ಕೆ ನಾನು ಏನು ಸಾಧಿಸಿದ್ದೀನಿ ಅಂತ ನೀವು ಕೇಳಿದ್ರೆ, ನಾನು ಗೆದ್ದಾಗಿಂದ, ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ಗೆದ್ದಾಗಿಂದ ನನ್ನ ಆ್ಯಂಬುಲೆನ್ಸಲ್ಲಿ ನೋಡಿ, ಆ್ಯಂಬುಲೆನ್ಸ್ ಟ್ರಿಪ್ಸ್ 753 ಜನ, 753 ಜನಕ್ಕೆ ನಾನು ಟ್ರಿಪ್ ಕೊಟ್ಟಿದ್ದೀನಿ. 753 ಜನನ ನಾನು ಕಾಪಾಡಿದ್ದೀನಿ. ಹಾಸ್ಪಿಟಲ್ ವೈಸು, ಯಾವ ಹಾಸ್ಪಿಟ್ಲು ಏನು, ಡಿಸ್ಟಿಕ್ ಹಾಸ್ಪಿಟ್ಲಿಗೆ 506 ಟ್ರಿಪ್ಪು, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ 198, ಓಮ್ಗೆ ಅವ್ರ ಮನೆಗೆ, ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ 700 ಜನನ ಕ್ರಿಟಿಕಲ್ ಟೈಮಲ್ಲಿ ನಾನು ಶಿಫ್ಟ್ ಮಾಡಿದ್ದೀನಿ. ಇದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೊಂದು ಬೇಕಾಗಿಲ್ಲ. ಚಿಕ್ಕಬಳ್ಳಾಪುರ ಜನತೆನೇ ನನ್ನ ತಂದೆ ತಾಯಿ. ನನ್ನನ್ನು ಕೆಲವರು ಕೇಳ್ತಾ ಇರ್ತಾರೆ, ಏಯ್ ಪ್ರದೀಪ, ನಿಂದು ಸ್ಪೀಡ್ ಜಾಸ್ತಿ ಆಯಿತು ಅಂತ. ನನ್ನ ಸ್ಪೀಡೇ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿರೋದು. ಈ ಸ್ಪೀಡನ್ನ ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಯಾರು ಹೇಳಿದ್ರು, ಏಯ್ ಪ್ರದೀಪ ನೀನು ಜಾಸ್ತಿ ಮಾತಾಡ್ತೀಯ. ನಾನು ಹೇಳಿದೆ, ನೀನು ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟೆ ಹಾಕಿದ್ದು ಹೇಳು ಅಂತ. ನಾನು ಹಿಂಗಿರೋದಕ್ಕೆ ಹಿಂಗಾಗಿದ್ದೀನಿ, ನಾನು ಹಿಂಗೆ ಇರಬೇಕು ಕೂಡ, ಹಿಂಗೆ ಇರ್ತೀನಿ ಕೂಡ. ಸ್ಪೀಡ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ, ಕಡಿಮೆ ಸರ್. ನಮ್ಮ ಮಾತು ನಾವೇ ಕೇಳಲ್ಲ, ಒಂದೊಂದು ಸಲ ಬೇರೆಯವ್ರ ಮಾತು ಕೇಳ್ತೀವ, ಬೇರೆಯವ್ರ ಮಾತು ಕೇಳ್ತೀವ. ಈ ಸ್ಪೀಡು ಇದು ಯಾವುದೂ ಕಡಿಮೆ ಆಗಲ್ಲ, ಯಾವುದು ನಮ್ಮನ್ನು ಕಡಿಮೆ ಮಾಡೋಕ್ಕೂ ಆಗಲ್ಲ. ಬಟ್ ಒಂದು ಅವಕಾಶ, ನನ್ನ ಯಾರೋ ಹೇಳಿದ್ರು, ನನ್ನ ಸ್ನೇಹಿತ ಒಬ್ಬ ಅಂತಿದ್ದ, ಏಯ್ ನೀನು ಹಿಂಗೆಲ್ಲ ಫಾಸ್ಟಾಗಿ ಹೋದರೆ ನೆಕ್ಸ್ಟ್ ಎಲೆಕ್ಷನ್ ನೀನು ಗೆಲ್ಲಲ್ಲ ಅಂತ. ನಾನು ಹೇಳಿದೆ, ನಮ್ಮಂಥ ಹುಡುಗರಿಗೆ ಒಂದು ಎಲೆಕ್ಷನ್ ಗೆಲ್ಲೋದೇ ಲೈಫ್ ಟೈಮ್ ಅಚೀವ್ಮೆಂಟ್, ಒಂದು ಲೈಫ್ ಟೈಮು. ನಾನು ನೆಕ್ಸ್ಟ್ ಗೆಲ್ತೀನೋ ಸೋಲ್ತೀನೋ ಐ ಡೋಂಟ್ ಕೇರ್, ಇದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟು. ಈ 5 ವರ್ಷ ಏನೆಲ್ಲ ಒಳ್ಳೇದು ಮಾಡಬೇಕು ಮಾಡ್ತೀನಿ. ದೈವ ಬಲ, ಜನಬಲ, ಮತ್ತೆ ನಾನೇ ಬೇಕು ಅಂದರೆ ಗೆಲ್ಲಿಸ್ತಾರೆ. ನನಗಿಂತ ಬೆಟರ್ ಆಪ್ಷನ್ ಬಂದರೆ ಆತನ್ನೇ ಗೆಲ್ಲಿಸ್ಲಿ. ಈ ಕ್ಲಾರಿಟಿ ಅಂತೂ ನನಗಿದೆ. ಈ ಸಂದರ್ಭದಲ್ಲಿ ನಾನು ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಭೂಮಿಗೆ ತಂದು ಇಷ್ಟು ಜನರ ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ. ಮುಂದಿನ ವರ್ಷದ ರೆಸೊಲ್ಯೂಷನ್ ಏನು ಅಂತ ಕೇಳಿದ್ರಿ, ನನ್ನ ತಾಯಿ ಹೆಸರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆಸೆ. ನನ್ನ ತಾಯಿ ಹೆಸರು ಮಂಜುಳಾ ಅಂತ, ಮಾಮ್ಸ್ ಅಂತ, ಅಮ್ಮನ ಮಾಮ್ಸ್ ಅಂತ ಕರೀತಾರೆ. MOMS, ಮಂಜುಳಾ ಆರ್ಗನೈಸೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ಈಗಾಗಲೇ ಅದರ ಕಾರ್ಯ 1 or 2 ಇಯರ್ಸಲ್ಲಿ ಮಾಡ್ತೀನಿ. ಮೋಸ್ಟ್ಲಿ ವಿಡಿಯೋ ನೋಡೋರು ಕಾಮೆಂಟಲ್ಲಿ ಹಾಕ್ಬೋದು, ಏನು ಗುರು ಈ ಬಿಲ್ಡಪ್ ಅಂತ. ನಾನು ಕರ್ನಾಟಕದಲ್ಲಿ ಆಲ್ರೆಡಿ ಬಿಲ್ಡ್ ಆಗಿದ್ದೀನಿ, ಮೋಸ್ಟ್ಲಿ ಬಿಲ್ಡಪ್ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಇವತ್ತು ಪ್ರದೀಪ್ ಈಶ್ವರ್ ಅವ್ರನ್ನ ಸಾಕಷ್ಟು ಬಾರಿ ಇಂಟರ್ವ್ಯೂ ಮಾಡಿದ್ದೀನಿ. ಇವತ್ತು ಪ್ರದೀಪ್ ಈಶ್ವರ್ ಅವ್ರ ಕಣ್ಣಲ್ಲಿ ನೀರು ಕಾಣಿಸ್ತಿದೆ, ಆನಂದ ಭಾಷ್ವನ, ಸಾರ್ಥಕತೆಯ ಒಂದು ಮನೋಭಾವದ ಕಣ್ಣೀರ. ಇದೇನು ಸರ್ ಇದು? 364 ದಿನಾನೂ ನಾವು ಬೈಯೋದು, ಅವ್ರು ನಮ್ಮನ್ನು ಬೈಯೋದು, ಟ್ರಾಲ್ ಮಾಡೋದು, ಕೆಟ್ಟದಾಗ ಬೈಯೋದು ಇದ್ದೇ ಇರುತ್ತೆ. ಇದೊಂದು ದಿನ ಆದರೂ ಇದು ನನ್ನ ಪರ್ಸ್ನಲ್, ನನ್ನ ಎಮೋಷ್ನಲ್, ನನ್ನ ಫ್ಯಾಮಿಲಿ, ಇದು ಅದಕ್ಕೆ ಸೀಮಿತ ಆಗೋದಿನ. ಇನ್ನು ನಾಳೆಯಿಂದ ಇದ್ದಿದ್ದೆ ಪೊಲಿಟಿಕಲ್ ಕಾಂಟ್ರವರ್ಸಿಗಳಿದ್ದಿದ್ದೆ, ಟ್ರಾಲ್ಗಳಿದ್ದಿದ್ದೆ, ಕೆಟ್ಟದಾಗಿ ಬೈದಿದ್ದೆ. ನನ್ನ ಕೆಲವರು ಸ್ನೇಹಿತರು ಕೇಳ್ತಾರೆ, ಪ್ರದೀಪ ನಿನ್ನ ಬಗ್ಗೆ ಅಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ, ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ನಾನು ಹೇಳಿದೆ, ಕಷ್ಟನೋ ಸುಖನೋ ಬೆಳಿಬೇಕು ಅಂತ ಫೀಲ್ಡಿಗೆ ಬಂದವರು. ನನ್ನ ಸ್ನೇಹಿತರೆಲ್ಲ ಸ್ಪೀಡ್ ಅಂದರೆ ಎನ್ಫೀಲ್ಡಲ್ಲಿ ಅಂದ್ಕೊಂಡಿದ್ದಾರೆ, ನಾನು ಸ್ಪೀಡ್ ಅಂದರೆ ಫೀಲ್ಡಲ್ಲಿ ಅಂದ್ಕೊಂಡಿದ್ದೀನಿ. ಅವ್ರು ಎನ್ಫೀಲ್ಡರ್ ಸ್ಪೀಡ್ ಇರಲಿ, ನಾನು ಫೀಲ್ಡಲ್ಲಿ ಸ್ಪೀಡ್ ಇರ್ತೀನಿ, ಕೊನೆಗೂ ನಾನು ರಾಯಲ್ ಆಗಿ ಬದುಕ್ತೀನಿ. ತಮ್ಮ ಒಂದು ಜನಸೇವೆ ಹೀಗೆ ಮುಂದುವರಲಿ. ಮುಂದಿನ ಈ ಒಂದು ಹುಟ್ಟುಹಬ್ಬದ ವೇಳೆಗೆ ಈ 700 ಇದೆಯಲ್ಲ, ಇದು 7000 ಆಗಲಿ ಅಂತ ನಾವು ಕೂಡ ಇರ್ತೀವಿ. ಸದಾಕಾಲ ಒಳ್ಳೇದು ಮಾಡೋರ್ಗೆ ಒಳ್ಳೇದೇ ಆಗುತ್ತೆ, ದೇವ್ರು ಇರ್ತಾನೆ ಅಂತಿದೆ. ಸೊ ಅದೇ ರೀತಿ ನಿಮ್ಗೆ ಒಳ್ಳೇದಾಗಲಿ ಸರ್. ಹುಟ್ಟುಹಬ್ಬದ ದಿನ ನಮ್ಮ ನ್ಯಾಷನಲ್ ಟಿವಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು, ತಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಒಂದು ಮಾತುಗಳು. ಅವರ ಹುಟ್ಟುಹಬ್ಬದ ದಿನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಹಾಗೂ DCM ಅವ್ರನ್ನ ಭೇಟಿ ಮಾಡಿ ಒಂದು ವಿಶೇಷ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾರು ರಾಜ್ಯದ
ಸಮಾಜದಲ್ಲಿ ಅನಾಥ ಮಕ್ಕಳಿರ್ತಾರಲ್ಲ, ಸೊ ಅವರ ಒಂದು ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಸೂಕ್ತವಾಗಿ ಸ್ಪಂದಿಸುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಪ್ರದೀಪ್ ಈಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.